ಹಲೋ ನಮಸ್ಕಾರ, ಮತ್ತೊಂದು ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು SSLC ಮೌಲ್ಯಮಾಪನ ಯಾವಾಗಿಂದ ಪ್ರಾರಂಭ, ಕ್ರಿಸ್ಮಸ್ ಕೊಡ್ತಾರವಿಲ್ಲ ಅಂತ ನೋಡೋಣ. ಮಾರ್ಚ್ 18ರಿಂದ ಏಪ್ರಿಲ್ 7ರವರೆಗೆ ಪೂರ್ಣಗೊಂಡಿದ್ದು, ಈಗಾಗಲೇ ನಿಮ್ಮ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಕೇಂದ್ರಕ್ಕೆ ತೆರಳಿವೆ. 2026ನೇ ಸಾಲಿನ SSLC ಪರೀಕ್ಷೆಯ ಮೌಲ್ಯಮಾಪನವು ದಿನಾಂಕ 5/4/2026ರಂದು ರಾಜ್ಯಾದ್ಯಂತ ಆರಂಭಗೊಳ್ಳಲಿದೆ. SSLC ಪರೀಕ್ಷೆ 2ರ ಸಲುವಾಗಿ ಮೌಲ್ಯಮಾಪನವನ್ನು ಬೇಗನೆ ಮುಗಿಸಿಕೊಳ್ಳಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 2026ನೇ ಸಾಲಿನ SSLC ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿಯು ಬಿಡುಗಡೆಗೊಂಡಿದ್ದು 15/5/2026ರಿಂದ 25/5/2026ರವರೆಗೆ ನಡೆಯಲಿವೆ. ಆದ್ದರಿಂದ ಪರೀಕ್ಷೆ 1ರ ಫಲಿತಾಂಶವು ಏಪ್ರಿಲ್ 24ರಂದು ಬಿಡುಗಡೆ ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಮತ್ತು ಕ್ರಿಸ್ಮಸ್ ಕೊಡ್ತಾರೋ ಅಥವಾ ಇಲ್ಲವೋ ಎಂದು ನೋಡೋಣವೆಂದರೆ, ದಿನಾಂಕ 28/3/2026ರಂದು ನಡೆದ ಗಣಿತ ಪರೀಕ್ಷೆಯಲ್ಲಿ ಕೆಲವು ಪೋಷಕರು ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಿಂದ ಹೊರಗೆ ಪ್ರಶ್ನೆಗಳು ಬಂದಿವೆ ಅಂತ ಆರೋಪವನ್ನು ನೀಡಿದ್ದಾರೆ. ಆದರೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. SSLC ಪರೀಕ್ಷೆ 1ರಲ್ಲಿ ಸುಮಾರು 9 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇಲ್ಲಿಯವರೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದೆಂದು ದಾಖಲೆ ಮುರಿದಿದೆ. ಮತ್ತು ಈ ವರ್ಷ ಮೌಲ್ಯಮಾಪನ ನೋಡೋದಾದರೆ ಅಷ್ಟೊಂದು ಸ್ಟ್ರಿಕ್ಟ್ ಕರೆಕ್ಷನ್ ಏನೂ ಇರೋದಿಲ್ಲ, ಭಾಳ ತಲೆ ಕೆಡಿಸ್ಕೊಂಡು ಹೋಗಬೇಡಿ. ಮತ್ತು ಮಂಡಳಿಯಿಂದ ಆದೇಶ ಬಂದರೆ ನಾನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾ, ಮಾಹಿತಿ ಇಷ್ಟವಾದರೆ ಕನ್ನಡ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಯಾವುದಾದರೂ ಮುಂದೆ ಅಪ್ಡೇಟ್ಸ್ ಬಂದರೆ ನಮಗೆ ಆದಷ್ಟು ಬೇಗ ತಲುಪಲು ಪ್ರಯತ್ನ ಮಾಡುತ್ತೇನೆ. ಮಾಹಿತಿ ಇಷ್ಟವಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.